ಅದು ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇರ್ತಿತ್ತು. ಅಲ್ಲಿನ ಪ್ರಜೆಗಳು ನೀರಿಗೋಸ್ಕರ ತುಂಬ ದೂರ ಹೋಗಿ ಅದನ್ನು ತಂದ್ಕೊಳ್ತಿದ್ರು. ಅದು ಅವರಿಗೆ ಸ್ವಲ್ಪ ಕಷ್ಟವಾಗಿರ್ತಿತ್ತು. ಅದೇ ಊರಲ್ಲಿ ಸೀತಾ ಎಂಬ ಒಂದು ಗರ್ಭಿಣಿ ಇರ್ತಿದ್ಲು. ಸೀತಾ ಒಂದು ಒಂಟಿ ಮಹಿಳೆ. ಸ್ವಲ್ಪ ದಿನಗಳ ಮುಂಚೆನೇ ಆಕೆಯ ಗಂಡ ಅತ್ತೆ ಮಾವ ಆಕ್ಸಿಡೆಂಟ್ಲಿ ಸತ್ತು ಹೋಗ್ತಾರೆ. ಆಕೆ ಒಬ್ಳೆ ಒಂಟಿ ಜೀವನ ಕಳೀತಾ ಇರ್ತಾಳೆ. ಆಕೆಗೆ ಯಾವ ಆಧಾರನೂ ಇರಲ್ಲ. ಆಕೆ ಪ್ರತಿದಿನ ನೀರಿಗೋಸ್ಕರ ಬಿಂದಿಗೆನ ತಗೊಂಡು ತುಂಬ ದೂರ ಹೋಗಿ ನೀರು ತರ್ತಿದ್ಲು. ಆಕೆಗೆ ಅದು ತುಂಬ ಕಷ್ಟವಾಗಿರ್ತಿತ್ತು. ಆಕೆ ಯಾವತ್ತಿನಂತೆ ನೀರನ್ನು ತರ್ತಾ ಇದ್ದಾಗ ಕಣ್ಸುತ್ತಿ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದೋಗ್ತಾಳೆ. ತುಂಬ ಸಮಯದವರೆಗೂ ಆಕೆ ಮೇಲಕ್ಕೆ ಎದ್ದೇಳದೇ ಇದ್ದಾಗ ಎಲ್ಲರೂ ತುಂಬ ಗಾಬರಿ ಆಗ್ತಾರೆ. ಸ್ವಲ್ಪ ಸಮಯದ ನಂತರ ಆಕೆ ಮೇಲಕ್ಕೆ ಎದ್ದೇಳ್ತಾಳೆ. ಹೇಗೋ ಹಾಗೆ ಕಷ್ಟಪಡುತ್ತಾ ಆ ನೀರಿನ ಬಿಂದಿಗೆ ತಂದು ಮನೆಗೆ ಸೇರ್ತಾಳೆ ಸೀತಾ. ಅಮ್ಮ, ಹೀಗಂದ್ರೆ ತುಂಬ ಕಷ್ಟ. ನನಗೇನಾದರೂ ಆದರೆ ನನ್ನ ಹೊಟ್ಟೆಲಿರೋ ಮಗುಗೂ ಆಪತ್ತು. ನಾನು ಈಗ ಬದುಕ್ತಿರೋದೇ ಕೇವಲ ನನ್ನ ಮಗುಗೋಸ್ಕರ. ಈ ನೀರಿನ ಸಮಸ್ಯೆಗೆ ಏನಾದರೂ ಯೋಚಿಸಬೇಕು ಅಂತ ಸೀತಾ ಅಂದ್ಕೊಳ್ತಾಳೆ. ಆಕೆ ಅದರ ಬಗ್ಗೆ ಯೋಚಿಸಿ ಒಂದು ಉಪಾಯದಿಂದ ಒಂದು ದಿನ ಪ್ರಜೆಗಳು ಎಲ್ಲರೊಂದಿಗೂ ಹೀಗಂತಾಳೆ, ನೋಡಿ, ನೀರಿನ ಸಮಸ್ಯೆ ಜಾಸ್ತಿ ಇದೆ. ಅದರಿಂದ ನಾವೆಲ್ಲ ಹಣ ಕೂಡಿಟ್ಕೊಂಡು ಇಲ್ಲಿ ಬೋರಿಂಗ್ ಇಲ್ಲ ಕೆರೆಯನ್ನು ಅಗಿಸೋಣ. ಅದಕ್ಕೆ ನೀವೇನಂತೀರಾ? ಕೆರೆ ಅಗಿಸೋದು ಅಂದರೆ ತುಂಬ ಹಣದ ವಿಷಯಕ್ಕೆ ಸೇರಿದ್ದು ಅಲ್ವೇನಮ್ಮ? ಆಗಲ್ಲ. ಇನ್ನು ಬೋರ್ ಅಂತೀಯಾ? ನಿಜಕ್ಕೆ ಇಲ್ಲಿ ನೀರು ಬರುತ್ತೋ ಇಲ್ವೋ ಅನುಮಾನನೇ. ಹಣ ಸಮಯ ವೇಸ್ಟ್ ಆಗೋಗುತ್ತೆ. ಏನೂ ಬೇಡ ಅಮ್ಮ, ಒಂದು ಬಾರಿ ನಾನು ಹೇಳೋದು ಕೇಳ್ರಿ. ನಾವೆಲ್ಲರೂ ಸೇರಿ ಬಾವಿನ ತೋಡ್ಕೊಳ್ಳೋಣ. ಅಯ್ಯೋ, ನೀರು ಬರಲ್ಲಮ್ಮ ಇಲ್ಲಿ ಅಂತ ಅವರೆಲ್ಲ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೀತಾಗೆ ಏನು ಮಾಡಬೇಕು ಅರ್ಥ ಆಗಲ್ಲ. ಅವರೆಲ್ಲ ಇಲ್ಲ ಅಂದರೆ ನಾನೇ ನನ್ನ ಮನೆ ಮುಂದೆ ಸ್ವಯವಾಗಿ ಒಂದು ಚಿಕ್ಕ ಬಾವಿನ ತೋಡ್ಕೊಳ್ತೀನಿ. ಸ್ವಲ್ಪ ದಿನಗಳು ಕಷ್ಟಪಟ್ಟರೆ ಖಂಡಿತವಾಗ್ಲೂ ಫಲಿತ ಇರುತ್ತೆ ಅಂತ ಸೀತಾ ಅಂದ್ಕೊಳ್ತಾಳೆ. ಆಕೆ ಅಂದ್ಕೊಂಡ ಹಾಗೆ ಆ ಮರುದಿನದಿಂದ ಅವಳಿಗೆ ಸಹನೆ ಇರೋವರೆಗೂ ಚೆನ್ನಾಗಿ ಅಗಿತಾ ಇರ್ತಾಳೆ. ಆಕೆ ತುಂಬ ಕಷ್ಟಪಟ್ಟು ಒಂದು ಬಾವಿನ ತೋಡ್ತಾಳೆ. ಆ ಬಾವಿಯಿಂದ ಒಂದು ಹನಿ ನೀರೂ ಬರಲ್ಲ. ಆಕೆ ಸ್ವಯವಾಗಿ ಬಾವಿಲು ಇಳಿದು ಇನ್ನೂ ಆಳವಾಗಿ ಅಗಿಬೇಕು ಅಂತ ಪ್ರಯತ್ನಿಸ್ತಾ ಇರ್ತಾಳೆ. ಇನ್ನು ಆಗ ಅಂಡರ್ಗ್ರೌಂಡಲ್ಲಿ ಬಿದ್ದೋಗ್ತಾಳೆ ಸೀತಾ. ಆಕೆಗೆ ಅಲ್ಲಿ ಒಂದು ಬಾವಿ ಕಾಣಿಸುತ್ತೆ. ಸೀತಾ ತುಂಬ ಭಯ ಪಡ್ತಾ ಇರ್ತಾಳೆ. ಆ ಬಾವಿನ ನೋಡ್ತಾಳೆ ಸೀತಾ. ಅದರಲ್ಲಿ ಚಿನ್ನದ ನೀರಿರುತ್ತೆ. ಅದನ್ನೆಲ್ಲ ನೋಡಿದ ಸೀತಾ ತುಂಬ ಭಯ ಪಡ್ತಾ ಇರ್ತಾಳೆ. ಅಯ್ಯೋ, ಇಷ್ಟು ಚಿನ್ನನಾ ಅಂತ ಸೀತಾ ಅನ್ಕೊಳ್ತಾ ಇದ್ದಾಗ ಆ ಬಾವಿ ಮಾತಾಡುತ್ತೆ. ಸೀತಾ, ಈ ಚಿನ್ನ ಎಲ್ಲ ನಿನಗೆ ಸ್ವಂತ. ನೀನು ಹೇಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ ಸೀತಾ. ಅದಕ್ಕೆ ಬಾವಿ ಸಮಾಧಾನ ಹೇಳುತ್ತೆ, ನಾನೊಂದು ಮಾಯಾಬಾವಿ. ಎಷ್ಟೋ ವರ್ಷಗಳಿಂದ ಇಲ್ಲೇ ಇರ್ತಿದ್ದೀನಿ. ಈ ದಿನ ನೀನು ಇಲ್ಲಿಗೆ ಬಂದಿರೋದ್ರಿಂದ ಇದು ನಿನಗೆ ಸ್ವಂತ. ನಾನು ಕಷ್ಟಪಟ್ಟಿದ್ದಕ್ಕೆ ಫಲಿತ ಲಭಿಸಿತು. ಆದರೆ ಇದು ಕೇವಲ ನನಗೆ ಮಾತ್ರನೇ ಸ್ವಂತ ಆಗಬಾರ್ದು. ದಯವಿಟ್ಟು ನಿನ್ನ ಮಾಯಾಶಕ್ತಿಯಿಂದ ಮೇಲಕ್ಕೆ ಬಾ. ಪ್ರಜೆಗಳು ಎಷ್ಟೋ ಮಂದಿ ನೀರಿಲ್ಲದೆ ಕಷ್ಟಪಡ್ತಿದ್ದಾರೆ ಅಂತ ಸೀತಾ ಎಷ್ಟೋ ಆ ಮಾಯಾಬಾವಿನ ಕೇಳ್ಕೊಳ್ತಾಳೆ. ಅಲ್ಲಿ ನಡೆದ ವಿಷಯ ಎಲ್ಲ ಹೇಳ್ತಾಳೆ ಆ ಮಾಯಾಬಾವಿಯೊಂದಿಗೆ. ಆಗ ಆ ಮಾಯಾಬಾವಿ ತಪ್ಪದೇ ಬರ್ತೀನಿ ಅಂತ ಮಾತು ಕೊಡುತ್ತೆ. ಅದಕ್ಕೆ ಸೀತಾ ಸಂತೋಷಿಸ್ತಾ ಅಲ್ಲಿಂದ ಮೇಲಕ್ಕೆ ಹೋಗ್ತಾಳೆ. ಆಕೆ ಹಾಗೆ ಮೇಲಕ್ಕೆ ಹೋಗಿದ ತಕ್ಷಣವೇ ಅಲ್ಲಿ ಆ ಮಾಯಾಬಾವಿ ಪ್ರತ್ಯಕ್ಷವಾಗುತ್ತೆ. ಇದು ನಾನು ನೀರಿನ ಜೊತೆಗೆ ನೀರನ್ನು ತಗೊಂಡವರಿಗೆ ಚಿನ್ನವನ್ನು ಅಂದಿಸ್ತೀನಿ ಅಂತ ಅಂತಾಳೆ ಆ ಮಾಯಾಬಾವಿ. ಅದಕ್ಕೆ ಆಕೆ ಇನ್ನಷ್ಟು ಸಂತೋಷಿಸ್ತಾಳೆ. ಇನ್ನು ಆ ಬಾವಿ ವಿಷಯ ತಿಳ್ಕೊಂಡ ಪ್ರಜೆಗಳೆಲ್ಲ ಅಲ್ಲಿಗೆ ಬರ್ತಾರೆ. ಅವರು ನೀರನ್ನು ತಗೊಂಡು ತಕ್ಷಣವೇ ಅದರಲ್ಲಿ ಚಿನ್ನದ ನಾಣ್ಯಗಳು ಇರುತ್ತೆ. ಅದನ್ನು ನೋಡಿ ಅವರೆಲ್ಲ ತುಂಬ ಸಂತೋಷಿಸ್ತಾರೆ. ಇನ್ನು ಸೀತಾವೊಂದಿಗೆ ಅವರು ಹೀಗಂತಾರೆ, ಅಮ್ಮ ಸೀತಾ, ನಮ್ಮನ್ನ ಕ್ಷಮಿಸಬೇಕು ತಾಯಿ. ನೀನು ಒಂದು ಗರ್ಭಿಣಿ ಆದ್ರೂ ನಮಗೋಸ್ಕರ ನೀನು ಎಷ್ಟೋ ಕಷ್ಟಪಟ್ಟು ಆ ಬಾವಿನ ಕೊಟ್ಟಿದ್ಯಾ. ನಾವು ನಿನ್ನೊಂದಿಗೆ ಹಾಗೆ ಮಾತಾಡದೆ ಇರಬೇಕಾಗಿತ್ತಮ್ಮ ಅಂತ ಕ್ಷಮೆ ಕೇಳ್ಕೊಳ್ತಾರೆ. ಅದಕ್ಕೆ ಸೀತಾ ಇನ್ನೇನು ಪರವಾಗಿಲ್ಲ ಅಂತಾಳೆ. ಇನ್ನು ಆ ದಿನದಿಂದ ಪ್ರಜೆಗಳೆಲ್ಲ ನೀರನ್ನು ತಗೊಳ್ಳೋದೇ ಅಲ್ಲದೆ ಚಿನ್ನದ ಬಾವಿ ಕೊಡೋ ಆ ಚಿನ್ನದ ನಾಣ್ಯಗಳನ್ನು ತಗೊಂಡು ಅವರ ಜೀವನದಲ್ಲಿ ಹೊಸ ಬೆಳಕು ತುಂಬಿಸ್ಕೊಳ್ತಾರೆ. ಅಷ್ಟು ಒಳ್ಳೆ ಕಾರ್ಯ ಮಾಡಿರೋ ಸೀತಾಗೆ ಕೃತಜ್ಞತೆಗಳು ಹೇಳಿಕೊಂಡು ಸಂತೋಷವಾಗಿ ಜೀವಿಸ್ತಾರೆ. ಗೋವಿಂದಪುರಂ ಎಂಬ ಗ್ರಾಮದಲ್ಲಿ ಶಾರದಾ, ವಿಷ್ಣು ಎಂಬ ದಂಪತಿಗಳಿದ್ರು. ಅವರಿಗೆ ಒಂದು ಮಗಳು ಇರ್ತಿದ್ಲು. ಅವಳ ಹೆಸರು ಪ್ರಿಯಾ. ಅವರದು ತುಂಬ ಬಡತನದಲ್ಲಿರೋ ಕುಟುಂಬ. ತಂದೆ ತಾಯರಿಬ್ರು ಕಷ್ಟಪಟ್ಟು
ಅಷ್ಟಷ್ಟು ಮಾತ್ರನೇ ಹಣ ಬರ್ತಿತ್ತು. ಹಾಗೆ ಬಂದ ಹಣದಿಂದ ಅವ್ರ ಮನೆಗೆ ಬಾಡಿಗೆ ಕಟ್ಕೊಳ್ಳೋಕೆ, ಊಟಕ್ಕೆ ಸರಿ ಹೋಗ್ತಿತ್ತು. ಹಾಗೆ ಅವರ ಜೀವನಗಳು ಘೋರವಾಗಿ ಸಾಗ್ತಿರುತ್ತೆ. ಹಾಗಿದ್ದಾಗ ಒಂದಿನ ಶಾರದಾಗೆ ಆರೋಗ್ಯ ಸರಿ ಇರಲ್ಲ. ಶಾರದಾ ಗಂಡನೊಂದಿಗೆ ಹೀಗಂತಾಳೆ, ಏನ್ರಿ ನನಗೆ ಯಾಕೋ ಮೈ ಹುಷಾರಿಲ್ದೆ ಇದೆ ರೀ, ಸುಸ್ತಾಗಿದೆ, ಯಾವಾಗಲೂ ಮಲ್ಕೊಳ್ಬೇಕು ಅನಿಸುತ್ತೆ. ನಿಜಕ್ಕೆ ಏನು ಅಂತ ತಿಳ್ಕೊಳ್ಳೋಣ ರೀ, ಡಾಕ್ಟರ್ ಹತ್ರಕ್ಕೆ ಹೋಗೋಣ ರೀ. ಡಾಕ್ಟರ್ ಹತ್ರಕ್ಕೆ ಹೋಗಬಹುದು, ಆದರೆ ಈಗ ಅವ್ರ ಫೀಸ್ಗೆ ಹಣನೂ ಇಲ್ಲ. ಹಣ ಬಂದಮೇಲೆ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಬಿಡು ಅಂತಾನೆ ವಿಷ್ಣು. ಅದಕ್ಕೆ ಆಕೆ ಸರಿ ಅಂತಾಳೆ. ಹಾಗೆ ಕೆಲವು ದಿನಗಳಿಗೆ ಆಕೆ ಆರೋಗ್ಯ ಪೂರ್ತಿಯಾಗಿ ಕ್ಷೀಣಿಸಿ ಹೋಗುತ್ತೆ. ಏನು ಶಬ್ದ ಇಲ್ಲದೆ ಹಾಸಿಗೆ ಹಿಡ್ದಿರ್ತಾಳೆ. ವಿಷ್ಣು ಆಕೆನ ನೋಡ್ತಾನೆ. ಶಾರದಾ ಶಾರದಾ ಅಂತ ಕರಿತಾ ಇರ್ತಾನೆ ವಿಷ್ಣು. ಆದರೆ ಆಕೆ ಸತ್ತು ಹೋಗಿರ್ತಾಳೆ ಅಂತ ನಿರ್ಣಯ ತಗೊಳ್ಳೋಕೆ ವಿಷ್ಣುಗೆ ಸ್ವಲ್ಪ ಸಮಯ ಆಗುತ್ತೆ. ಇನ್ನು ಆಕೆ ಸತ್ತು ಹೋಗೋದ್ರಿಂದ ಗಂಡ ಮಗಳಿಬ್ರು ಜೋರಾಗಿ ಅಳ್ತಾ ಇರ್ತಾರೆ. ಅಮ್ಮ ಒಂದು ಬಾರಿ ಎದ್ದೇಳಮ್ಮ, ಅಮ್ಮ ಒಂದು ಬಾರಿ ಎದ್ದೇಳಮ್ಮ ಅಂತ ತುಂಬ ರೋಧಿಸ್ತಾಳೆ. ಅಯ್ಯೋ, ಇದೆಲ್ಲ ನನ್ನಿಂದಲೇ ನಡೀತು. ಸಾಲ ಸೋಲ ಮಾಡಿ ದೊಡ್ಡ ಆಸ್ಪತ್ರೆಯಲ್ಲಿ ನೋಡಿಸ್ಬೇಕಿತ್ತು. ನಾನು ತಪ್ಪು ಮಾಡಿ ನಿನ್ನ ಪ್ರಾಣಗಳು ಹೋಗೋ ಹಾಗೆ ಮಾಡಿದೆ ಅಂತ ವಿಷ್ಣುನು ಅಳ್ತಾ ಇರ್ತಾನೆ. ನಂತರ ನಡಿಬೇಕಿರೋ ಕಾರ್ಯಕ್ರಮಗಳು ನಡೆದು ಬಿಡುತ್ತೆ. ಆ ನಂತರ ದಿನ ಆತನ ಹೆಂಡತಿ ಬಗ್ಗೆ ಯೋಚಿಸ್ತಾ ಇರ್ತಾನೆ. ಮಗುನು ಹಾಗೆ ಇದ್ದೋಗ್ತಾಳೆ. ಅವರಿಬ್ಬರಿಗೆ ತಿಂಡಿ ತೀರ್ಥ ಏನೂ ಇರಲ್ಲ. ಇನ್ನು ಸ್ವಲ್ಪ ಸಮಯಕ್ಕೆ ಪ್ರಿಯಾ ಎಚ್ಚರ ಆಗಿ ಅವಳ ತಂದೆಯೊಂದಿಗೆ ಹೀಗಂತಾಳೆ, ಅಪ್ಪ ನನಗೆ ತುಂಬ ಹಸಿವಾಗಿದೆ, 2 ದಿನಗಳಿಂದ ನಾನು ಏನೂ ತಿನ್ನಲಿಲ್ಲ ಅಂತ ಪ್ರಿಯಾ ಅಳ್ತಿದ್ದಾಳೆ. ಅಮ್ಮ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅದೂ ಮನೇಲಿ ಏನೂ ಇಲ್ಲ ತಾಯಿ, ನನ್ನೇನು ಮಾಡು ಅಂತ್ಯ ಹೇಳು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನಿನ್ನನ್ನು ಸಾಯಿಸ್ಬೇಕಾಗುತ್ತೇನೋ ಅಂತ ಭಯವಾಗಿದೆ ತಾಯಿ ಅಂತ ವಿಷ್ಣು ತುಂಬ ನೋವು. ಇನ್ನು ಸ್ವಲ್ಪ ಸಮಯದ ನಂತರ ಆ ಮಗು ಹೊರಗಡೆ ಹೋಗುತ್ತೆ. ಪ್ರಿಯಾ ಅವಳ ಮನಸ್ಸಲ್ಲಿ ಹೀಗೆ ಅಂದ್ಕೊಳ್ತಾಳೆ, ನಮ್ಮಪ್ಪನಿಗೋಸ್ಕರ ನಾನು ಅನ್ನ ಸಿಗುತ್ತೇನೋ ಅಂತ ಹುಡ್ಕೋದು ಒಳ್ಳೇದು ಅಂತ ಪ್ರಿಯಾ ಅಂದ್ಕೊಳ್ತಾಳೆ. ಮನೆಗೂ ಹೋಗಿ ಕೇಳ್ಕೊಳ್ಳೋಕೆ ಶುರು ಮಾಡ್ತಾಳೆ ಪ್ರಿಯಾ. ಆದರೆ ಪ್ರಿಯಾಗೆ ಯಾರೂ ಭಿಕ್ಷೆ ಹಾಕಲ್ಲ. ಪಾಪ ಪ್ರಿಯಾಗೆ ಏನು ಮಾಡಬೇಕು ಅರ್ಥ ಆಗದೆ ಒಂದು ಮರದ ಕೆಳಗೆ ಹೋಗ್ತಾಳೆ. ಇನ್ನು ಇದೆಲ್ಲ ಹೀಗಿದ್ದಾಗ ಪ್ರಿಯಾ ತಂದೆ ಯಾವ ಕೆಲಸನೂ ಸಿಗದೆ ಆತನು ಆ ಮಗುನ ಬದುಕಿಸ್ಕೊಳ್ಳೋಕ್ಕೋಸ್ಕರ ಕೇಳ್ಕೊಳ್ಳೋಕೆ ಸಿದ್ಧವಾಗ್ತಾನೆ. ಆದರೆ ವಿಷ್ಣುಗೂ ಸಹ ಯಾರೂ ಭಿಕ್ಷೆ ಹಾಕಲ್ಲ. ಆತನೂ ಮಗಳಿರೋ ಮರದ ಹತ್ರಕ್ಕೆ ಸೇರ್ತಾನೆ. ಅವರಿಬ್ರು ಅವರವ್ರ ಕೈಯಲ್ಲಿರೋ ತಟ್ಟೆಗಳನ್ನು ನೋಡಿ ತುಂಬ ನೋವು ಪಡ್ತಾರೆ. ಅವರಿಬ್ರಿಗೂ ಅರ್ಥ ಆಯಿತು, ಅವರಿಬ್ರು ಒಬ್ರನ್ನೊಬ್ರು ಬದುಕಿಸ್ಕೊಳ್ಳೋಕ್ಕೋಸ್ಕರ ಭಿಕ್ಷೆ ಎತ್ಕೋಬೇಕಾಗಿ ಬರುತ್ತೆ ಅಂತ ತಿಳ್ಕೊಳ್ತಾರೆ. ಆಗಲೇ ಆ ಮರಕ್ಕಿರೋ ಮಾವಿನ ಹಣ್ಣುಗಳು ಕೆಳಗೆ ಬಿಡುತ್ತೆ. ಅದನ್ನು ನೋಡಿ ಅವರಿಬ್ರು ಸಂತೋಷವಾಗಿ ಅದನ್ನು ತಗೊಂಡು ತಿಂತಾರೆ. ಆಗ ಪ್ರಿಯಾ ಅವಳ ತಂದೆಯೊಂದಿಗೆ ಹೀಗಂತಾಳೆ, ಅಪ್ಪ ಅಪ್ಪ ನನಗೊಂದು ಒಳ್ಳೆ ಯೋಚನೆ ಬಂತಪ್ಪ. ಈ ಮರಕ್ಕಿರೋ ಮಾವಿನ ಹಣ್ಣುಗಳನ್ನು ಕುಯ್ದು ಮಾರ್ಕೊಂಡ್ರೆ ಹಣ ಬರುತ್ತೆ, ನಮಗೆ ಅಕ್ಕಿ ಸರಕುಗಳು ಕೊಂಡ್ಕೊಳ್ಬಹುದಲ್ವಾ ಅಂತ ಪ್ರಿಯಾ ಅಂತಾಳೆ. ಅದಕ್ಕೆ ವಿಷ್ಣು ಸರಿ ಅಂತ ಹೇಳಿ ಹಣ್ಣುಗಳನ್ನು ಕುಯ್ದು ಅಲ್ಲೇ ಇರಿಸ್ತಾನೆ. ತಾಜಾ ಮಾವಿನ ಹಣ್ಣುಗಳು, ಏನ್ರಪ್ಪ ಬನ್ನಿ ಬನ್ನಿ ಅಂತ ಆ ಮಾವಿನ ಹಣ್ಣುಗಳನ್ನು ಮಾರ್ತಾ ಇರ್ತಾಳೆ ಪ್ರಿಯಾ. ಅಲ್ಲಿಗೆ ಕೆಲವರು ಬಂದು ಕೊಂಡ್ಕೊಂಡು ಅದನ್ನು ತಗೊಂಡು ಹೋಗ್ತಾರೆ. ಹಾಗೆ ಸ್ವಲ್ಪ ಹಣ ಸಂಪಾದಿಸ್ತಾರೆ ಆ ತಂದೆ ಮಗಳು. ಆ ನಂತರ ಅವರದ್ರಿಂದ ಸ್ವಲ್ಪ ಸರಕುಗಳು ತಗೊಂಡು ಮನೆಗೆ ಹೋಗ್ತಾರೆ. ಇನ್ನು ತಂದೆ ಚೆನ್ನಾಗಿ ಯೋಚನೆ ಮಾಡಿ ಪ್ರಿಯಾಗೆ ಹೀಗೆ ಹೇಳ್ತಾನೆ, ಅಮ್ಮ ಪ್ರಿಯಾ, ನೀನು ಕೊಟ್ಟ ಸಲಹೆಯಿಂದ ಒಂದು ಒಳ್ಳೆ ಯೋಚನೆ ಬಂತಮ್ಮ. ನಾವು ಅಡವಿಗೆ ಹೋಗಿ ಹಣ್ಣುಗಳು ತಂದು ಅದನ್ನು ಮಾರಿ ಹಣ ಮಾಡ್ಕೊಳ್ಳೋಣ ತಾಯಿ. ಹಾಗೆ ಮನೆ ಪಕ್ಕದಲ್ಲಿ ಹಿಂದೇನೂ ಸಹ ಮರಗಳನ್ನು ನೆಟ್ಟುಕೊಳ್ಳೋಣ, ತರಕಾರಿ ಗಿಡಗಳನ್ನು ಹಾಕಿ ಅದರಿಂದಲೂ ಸ್ವಲ್ಪ ಹಣ ಸಂಪಾದಿಸ್ಕೊಳ್ಳೋಣ ತಾಯಿ ಅಂತ ವಿಷ್ಣು ಅಂತಾನೆ. ಅದಕ್ಕೆ ಆಕೆ ಸರಿ ಅಂತ ಹೇಳ್ತಾಳೆ. ಇನ್ನು ಅವರು ಅಂದ್ಕೊಂಡ ವಿಧವಾಗಿ ಹಣ್ಣುಗಳನ್ನು ಶೇಖರಣೆ ಮಾಡಿ ಮಾರ್ಕೊಳ್ಳೋಕ್ಕೂ ಶುರು ಮಾಡ್ತಾರೆ. ಹಾಗೆ ಮನೆ ಮುಂದೆ ತರಕಾರಿ ಗಿಡಗಳನ್ನು ನೆಟ್ತಾರೆ. ಸ್ವಲ್ಪ ದಿನಗಳಿಗೆ ಅವರು ಸ್ವಲ್ಪ ಹಣವನ್ನು ಕೂಡಿಟ್ಕೊಂಡು ಸ್ವಲ್ಪ ಅವ್ರ ಬಡತನದಿಂದ ಹೊರಗಡೆ ಬರ್ತಾ ಇರ್ತಾರೆ. ಅದಕ್ಕೆ ಕಷ್ಟನೇ ಫಲ ಅಂತಾರೆ.